ಜಿ ಸುದ್ದಿವಾಹಿನಿಯ ಮುಖ್ಯಸ್ಥರಾದಂಥ ಎಸ್ ರವಿ ಅವರನ್ನು ಇರುವವರಿಗೆ ಮತ್ತು ಹಿರಿಯರಿಗೆ ಎಲ್ಲರಿಗೂ ಕ್ಷಮೆ ಕೋರ್ತೀನಿ. ಯಾಕಂತಂದರೆ ನಾನು ಅವ್ರು ಹೇಳಿದ್ರು 5 ಗಂಟೆಗೆ ಹೇಳಿದರು. ನಾವು ಯಾವಾಗಲೂ ಏನಂತಂದ್ರೆ ಪತ್ರಕರ್ತರಿಗೆ ಹೆಂಗಾಗ್ಬಿಟ್ಟಿದೆ ಅಂತಂದರೆ, ಯಾವುದೇ ಪೊಲಿಟಿಕಲ್ ಪ್ರೆಸ್ ಮೀಟ್, ನಾನು 20 ವರ್ಷದಿಂದ ಜರ್ನಲಿಸಮ್ ಇರೋದು. ಪೊಲಿಟಿಕಲ್ ಪ್ರೆಸ್ ಮೀಟ್ ಅಂದರೆ 12 ಗಂಟೆ ಅಂದರೆ 1 ಗಂಟೆಗೆ ಬರೋದು, 1 ಗಂಟೆ ಅಂದರೆ 2 ಗಂಟೆಗೆ ಬರೋದು. ಈ ಇದರಲ್ಲಿ ಇದ್ದರು. ನಮ್ಮ ಇನ್ಪುಟ್ ಅವರು ಹೇಳಿದ್ರು, ಸರ್ 5 ಗಂಟೆ ಅಂತೀರಾ, 5 ಗಂಟೆಗೆ ಹೊರಟ್ಬಿಡಿ, ಒಂದು ಅರ್ಧ ಗಂಟೆ ಲೇಟಾಗಿ ಆಗ್ಬೋದು ಅಂತ ಅಂದರು. ನಾನು ಅವ್ರ ಮಾತು ಕೇಳ್ಕೊಂಡು ಯಾಮಾರ್ಬಿಟ್ಟೆ, ಕ್ಷಮೆ ಇರಲಿ. ಯಾಕಂತಂದರೆ ನನ್ನ ರಿಪೋರ್ಟಿಂಗ್ ದಿನಗಳದ್ದು ನೆನಪಿದೆ. ಏನಂತಂದರೆ, ನಾನು ಬಳ್ಳಾರಿ ಸ್ಟಾರ್ಟಿಂಗ್ ಹೋಗಿದ್ದು. ಯಾವ ಪ್ರೆಸ್ ಮೀಟ್ ಏನೇ ಕರೆದ್ರು ಪೊಲಿಟಿಷಿಯನ್ ಎಲ್ಲ ಲೇಟಾಗಿ ಸ್ಟಾರ್ಟ್ ಆಗೋವು. ಅದರಲ್ಲಿ ಒಂದಿಬ್ಬರು ಜೆನ್ಯೂನ್ ಆಗಿದ್ದರು. ನಾನು ಹೇಳ್ತಿದ್ದೆ ನಮ್ಮ ಸೀನಿಯರ್ ರಿಪೋರ್ಟರ್ಗಳು, ಸರ್ ತುಂಬ ಒಳ್ಳೆ ಮನುಷ್ಯ ನೋಡಿ, 12 ಗಂಟೆ ಅಂದರೆ 12 ಗಂಟೆಗೆ ಸ್ಟಾರ್ಟ್ ಮಾಡ್ತಾರೆ ಅಂತ. ಒಂದು 2-3 ಸಲ ಹೇಳಿದೆ. ಅವ್ರು ಹೇಳಿದ್ರು, ರವಿ ಅವ್ರಿಗೇನು ಕೆಲಸ ಇಲ್ಲ ರವಿ, ಕರೆಕ್ಟಾಗಿ ಬರ್ತಾರೆ ಅಂತ. ಅಂದರೆ ಯಾವ ಪೊಲಿಟಿಷಿಯನ್ ಕರೆಕ್ಟ್ ಟೈಮಿಗೆ ಬರ್ತಾರೆ ಅವ್ರಿಗೇನು ಕೆಲಸ ಇಲ್ಲ ಅಂತ ಅರ್ಥ. ಅವಾಗ ಅಂದ್ಕೊಂಡೆ, ಏನಪ್ಪ ಜನ ಪಾಪ ಮನುಷ್ಯ ಒಬ್ಬ ಡಿಸಿಪ್ಲಿನ್ ಆಗಿದ್ದಾನೆ, ಸಿನ್ಸಿಯರ್ ಆಗಿದ್ದಾನೆ, ಅದನ್ನು ಯಾವ ರೀತಿ ಗೇಜ್ ಮಾಡ್ತಾ ಇದ್ದಾರೆ. ಅವ್ನು ಸಿನ್ಸಿಯರಾಗಿ ಬಂದಿದ್ದಾನೆ. ಬಂದಾಗ ಹೇಳೋದು, ಅವ್ರಿಗೇನು ಕೆಲಸ ಇಲ್ಲ, ಬಂದು ಕೂತ್ಕೋತಾರೆ ರವಿ, ಇವ್ರಿಗಾರ ಭಾರಿ ಬ್ಯುಸಿ ಇವರು, ಅದಕ್ಕೆ 1 ಅವರ್ ಲೇಟ್ ಆಗುತ್ತೆ ಅಂತ. ಹಂಗೆ ಈಗ ಅದೊಂದು ಟ್ರೈಂಡಾಗಿ ಎಲ್ಲ ಸೆಟ್ ಮಾಡ್ತಾರೆ. ಎಷ್ಟು ಲೇಟಾಗಿ ಬರ್ತೀರಿ ಅಷ್ಟು ನೀವು ನಿಮಗೆ ಇದು ಜಾಸ್ತಿ ಬ್ಯುಸಿ ಇದ್ದೀರಾ ಅಂತ ಹೇಳ್ಬಿಟ್ಟು. ನಾವು ಯಾವುದೂ ಬ್ಯುಸಿ ಇರಲಿಲ್ಲ. ಒಂದು ಟ್ರಾಫಿಕ್ಕು, ಇನ್ನೊಂದು ನಾವು ಅಂದರೆ ಅರ್ಧ ಗಂಟೆ ಲೇಟಾಗಿ ಸ್ಟಾರ್ಟ್ ಆಗ್ಬೋದು ಅಂದ್ಕೊಂಡ್ವಿ. ನಮ್ಮ ಎಕ್ಸ್ಪೆಕ್ಟೇಷನ್ ತಪ್ಪಾಯಿತು, ಕ್ಷಮೆ ಇರಲಿ. ಸುರೇಶ್ ಅವರು ತುಂಬ ಅದ್ಭುತವಾದ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಅವ್ರ ಪತ್ರಿಕೆನೂ ಚೆನ್ನಾಗಿದೆ. ಪತ್ರಿಕೆಗಳು ಅಂತ ಬಂದಾಗ ಈಗ ಮೊದಲಿನ ಥರ ಇಲ್ಲ. ಮೊದಲೆಲ್ಲ ಏನಾಯಿತು ಅಂತ ಆಗ್ತಿತ್ತು ಅಂತ ಅಂದರೆ, ಪ್ರತಿಯೊಂದು ತುಂಬ ಸೂಕ್ಷ್ಮವಾಗಿ ಅವಲೋಕಿಸಿ ಬರೆಯೋರು. ಏನೇ ಇರಲಿ, ಒಂದು ಪದ ಆಗಿರಲಿ, ಒಂದು ಹೆಡ್ಲೈನ್ ಆಗಿರಲಿ, ಆ ಕೆಳಗೆ ಬರೀತಿರೋ ಪ್ರತಿ ಪ್ಯಾರನ್ನು ಚೆಕ್ ಮಾಡೋರು. ಈಗ ನೀವು ಮೊನ್ನೆ ನೋಡ್ಬೋದಾಗಿತ್ತು, ಪೂನಂ ಪಾಂಡೆ ಅಂತ ತೀರ್ಕೊಂಡ್ರು ಅಂತ ಎಲ್ಲ ಮಾಧ್ಯಮಗಳಲ್ಲೂ ಪ್ರಸಾರ ಆಯಿತು, ಎಲ್ಲರೂ ಸುದ್ದಿ ಕೊಟ್ಟರು. ನಾವು ರೀಸನಲ್ ಆಗಿರೋದ್ರಿಂದ ನಮ್ಮ ರೀಚಲ್ಲಿ ಇರೋದಿಲ್ಲ. ಅದು ಮುಂಬೈ ಉತ್ತರ ಪ್ರದೇಶದಲ್ಲಿ ಆಗಿದ್ದಂಥ ಇನ್ಸಿಡೆಂಟು. ಸೊ ನಮ್ಮ ದೊಡ್ಡ ಅಣ್ಣದೀರು ಏನು ಬರೋದ್ರು, ಅಗ್ದೀರು ಏನು ಬರೋದ್ರು, ಅದನ್ನೇ ನೋಡ್ಕೊಂಡು ನಾವು ಹಾಕಿದ್ವಿ. ಬಟ್ ಏನಂತ ಅಂದರೆ, ಎಲ್ಲಿ ನಾವು ಮಿಸ್ ಮಾಡ್ತೀವಿ ಅಂತ ಅಂದರೆ, ಒಂದು ಸಾವನ್ನೂ ಸಹ ನೀವು ಒಬ್ಬರು ಸತ್ತಿದ್ದಾರೆ ಅಂತ ಇದೆ, ಅದನ್ನೂ ಸಹ ಪತ್ರಿಕೋದ್ಯಮದಲ್ಲಿ ಯಾವಾಗಲೂ ಏನಿರುತ್ತೆ, ಅಭಿಚೂರಿ ಬರೀಬೇಕಾದ್ರೆ ನೀವು ತುಂಬ ಜಾಗ್ರತೆಯಿಂದ ಬರೀಬೇಕು. ಆಮೇಲೆ ಅದನ್ನು ನೀವು 10 ಸಲ ರೆಕ್ಟಿಫೈ ಮಾಡ್ಬೇಕು. ನೀವು ಬೇಕಾದ್ರೆ, ನಮಗೆ ಪತ್ರಿಕೋದ್ಯಮ ಎಥಿಕ್ಸ್ ಏನಂತ ಅಂದರೆ, ನೀವು ಬೇಕಾದರೆ 1 ದಿನ ತಡವಾಗಿ ಕೊಡಿ, ಆದರೆ ತಪ್ಪಾಗಿ ಕೊಡಬೇಡಿ ಅಂತ ಹೇಳ್ತಾರೆ. ಯಾವುದೇ ಸಾವಿನ ಸುದ್ದಿಲಿ ಬೇರೆದಾದ್ರೆ ನಾವು ಅವ್ರಿಗೆ ಕೇಳ್ಬೋದು, ನಾವು ಕ್ಷಮೆ ಕೋರ್ಬೋದು, ವಿಷಾದ ವ್ಯಕ್ತಪಡಿಸ್ತೀವಿ ಅಂತ. ಅವ್ರು ಸತ್ತಿಲ್ಲ, ವಿಷಾದ ವ್ಯಕ್ತಪಡಿಸ್ತಾ ಇದ್ದೀವಿ ಅದಕ್ಕೆ ಅಂತ ಹಾಕೊಂಡ್ರೆ ಜನ ನಮ್ಮನ್ನು ಹೆಂಗೆ ಹೋಗಿತಾರೆ ಹೇಳಿ. ಸೊ ಅಂತ ಒಂದು ತಪ್ಪಾಯಿತು. ಯಾರು ನೀವು ಗಮನಿಸಿದ್ರೆ ಇಲ್ಲೋ ಗೊತ್ತಿಲ್ಲ, ಎಲ್ಲರೂ ಹಾಕಿದ್ರು ನೆಕ್ಸ್ಟ್ ಇಲ್ಲ ಅವ್ರು ಬದುಕಿದ್ದಾರೆ ಅಂತ ಹೇಳಿದ್ರು. ಸೊ ಈಗ ನಾವು ಯಾವ ಲೆವೆಲ್ಗೆ ಹೋಗಿದ್ದೀವಿ ಅಂತಂದರೆ, ಡಿಜಿಟಲ್ ಅನ್ನೋ ಇದರಲ್ಲಿ. ಯಾಕಂತಂದರೆ ಈಗ ಎಲ್ಲರಿಗೂ ಏನಂತಂದರೆ, ಫ್ರಾಕ್ಷನ್ ಆಫ್ ಸೆಕೆಂಡಲ್ಲಿ ಸುದ್ದಿ ಬೇಕು. ಆಮೇಲೆ ಸುದ್ದಿನೂ ತುಂಬ ಜಾಸ್ತಿ ಓದುವಷ್ಟು ತಾಳ್ಮೆ ಯಾರಿಗೂ ಇಲ್ಲ. ಯಾಕಂತಂದರೆ ನಾವು ಜೆನ್ ಜಿ ಮತ್ತು ಜೆನ್ ವೈ ಅಂತ ಇದ್ದೀವಿ. ಅಂತಂದರೆ ನಮಗೆ ಏನಂತಂದರೆ, ಏನೇ ಸುದ್ದಿ ನಾನು ಕೊಡ್ತಾ ಇದ್ರೂ ಅದು ಜಸ್ಟ್ ನಿಮ್ಗೆ ಏನಂತಂದ್ರೆ, ನಾನು 8 ಸೆಕೆಂಡಲ್ಲಿ ನಿಮ್ಮ ಅಟೆನ್ಷನ್ನ ನಾನು ಗ್ರ್ಯಾಬ್ ಮಾಡಿದ್ರೆ ಮಾತ್ರ ನಾನು ಈ ಇದರಲ್ಲಿ ಸರ್ವೈವ್ ಆಗ್ತೀನಿ. ಯಾಕಂದರೆ ಹಿಂದೆ ನಾವೆಲ್ಲ ಹೆಂಗಿರ್ತಿದ್ವಿ, ಹೆಂಗಿತ್ತು ಅಂತಂದರೆ, ಪ್ರಜಾವಾಣಿಲಿ ಸಾಪ್ತಾಹಿಕ ಪುರವಣಿ ಬಂದರೆ ಒಂದು 700 ಪದ 800 ಪದ ಬರೀತಿದ್ರು. ಅದನ್ನು ಪೂರ್ತಿ ಇಡೀ ಪೇಪರ್ ಓದ್ತಿದ್ವಿ. ಈಗ ಯಾರಿಗೂ ಅಷ್ಟು ತಾಳ್ಮೇಲೆ. ಯಾಕಂತಂದರೆ ಎಲ್ಲರಿಗೂ ಏನು ಒಂದು 60 ವರ್ಡ್ಸಲ್ಲಿ ಇರಬೇಕು, ಶಾರ್ಟ್ಸಾಗಿ ಹೋಗ್ಬೇಕು ನಿಮಗೆಲ್ಲ. ಸೊ ಅದರಲ್ಲೇ ಕಡಿಮೆ ಮಾಡಬೇಕು. ಆಮೇಲೆ ಅದು ಎಲ್ಲೂ ಯಾರಿಗೂ ಈಗ ಗ್ರಾಮರ್ ಯಾರಿಗೂ ಅವಶ್ಯಕತೆ ಇಲ್ಲ. ಈಗ ನೋಡಿ, ನಾವು ಡಿಜಿಟಲ್ ಮೀಡಿಯಾದಲ್ಲಿ ನಾವು ಟಾಪಲ್ಲಿದ್ದೀವಿ, ಡಿಜಿಟಲ್ ಮೀಡಿಯಾದಲ್ಲಿ ನಾವು ಚೆನ್ನಾಗಿ ಮಾಡ್ತಾ ಇದ್ದೀವಿ ಅಂತ ಹೇಳ್ಕೊಳ್ಳೋವಂಥ ಎಲ್ಲ ವೆಬ್ಸೈಟು ನೋಡಿ, ಯಾರು ನಿಮಗೆ ಹಾರ್ಡ್ ಕೋರ್ ನ್ಯೂಸ್ ಕೊಡಲ್ಲ, ರೂರಲ್ ನ್ಯೂಸ್ ಕೊಡಲ್ಲ. ಎಲ್ಲರೂ ಏನು ಕೊಡ್ತಾರೆ ಅಂದರೆ, ಯುಟಿಲಿಟಿ ಸ್ಟೋರಿ ಅಂತ ಕೊಡ್ತಾರೆ. ಯುಟಿಲಿಟಿ ಸ್ಟೋರಿ ಅಂತ ಅಂದರೆ ಏನು ಅಂತಂದರೆ, ಒಂದು ಇಂಥ ರಾಶಿಯವರಿಗೆ ಇವತ್ತು ಭಾರಿ ಅದೃಷ್ಟ ಕಾದಿದೆ, ಇಂಥ ರಾಶಿಯವರು ಇವತ್ತು ಈ ಕೆಲಸ ಮಾಡಿದರೆ ನೀವು ಕೋಟ್ಯಾಧೀಶರು ಆಗ್ಬೋದು ಅಂತ. ಬಟ್ ಒಂದು ಅರ್ಥ ಆಗ್ತಿಲ್ಲ ನಮಗೆ, ನೀವು ಕೆಲಸ ಮಾಡಿದ್ರೆ ತಾನೇ ಕೋಟ್ಯಾಧೀಶರು ಆಗೋದು. ನೀವು ಕೆಲಸನೇ ಮಾಡಿಲ್ಲ, ಬರೀ ನೋಡ್ತಾ ಇರ್ತೀರಿ ಈ ರಾಶಿಯವರಿಗೆ ಇವತ್ತು ಒಳ್ಳೆ ಇದಿದೆ ಅಂತ. ಹೌದು, ನಾನು ಏನಾದರೂ ಒಂದು ನನಗೆ ಒಳ್ಳೇದು ಆಗಬೇಕು ಅಂತ ಅಂದರೆ ನಾನೇನಾದರೂ ಆ್ಯಕ್ಟ್ ಮಾಡಬೇಕಲ್ವಾ. ಅವಾಗ ನಾನು ನಡೆದ್ರೆ ತಾನೇ ನಾನು ಬೀಳ್ತೀನೋ ಮುಂದಕ್ಕೆ ಹೋಗ್ತೀನೋ ಅಂತ ಗೊತ್ತಾಗೋದು. ಎಲ್ಲ ಬರೀ ಇಂಥವೇ ನೋಡ್ಕೊಳ್ಳೋದು. ಏನು ನೀವು ಸಣ್ಣ ಆಗಬೇಕಾದ್ರೆ ಕುಂಬಳಕಾಯಿ ಜ್ಯೂಸ್ ಕೊಟ್ಬಿಟ್ಟು ಸಣ್ಣ ಆಗ್ತೀರಿ ಅಂತ ಹೇಳೋದು. ಇಡೀ ದಿನ ನಾನು ಟಿವಿನೇ ನೋಡ್ತಾ ಇರ್ತೀನಿ, ಕುತ್ಕೊಂಡು ಅಳಗಾಡೋದಿಲ್ಲ, ಏನಿಲ್ಲ, ಸೀರಿಯಲ್ ನೋಡ್ತಾ ಇರ್ತೀನಿ. ನಾನು ಹಿಂಗೆ ಸಣ್ಣ ಆಗ್ತೀನಿ. ಕುಂಬಳಕಾಯಿ ಜ್ಯೂಸ್ ಕುಡಿದ್ರೇನು, ನಾನು ಹಾಗಲಕಾಯಿ ಜ್ಯೂಸ್ ಕುಡಿದ್ರೇನು, ಯಾವ ಜ್ಯೂಸ್ ಕುಡಿದ್ರೇನು ಸಣ್ಣ ಆಗ್ಬೋದು. ಬಟ್ ಆ್ಯಕ್ಟಿವಿಟಿ ನನಗೆ ನಡೆಯೋಕ್ಕಾಗಲ್ಲ, ಮಂಡಿಗೆ ನೋವು ಬರ್ತದೆ, ಪಾದ ನೋಯ್ತದೆ. ಸೊ ನಾನು ಹೇಳೋದೇನಂತ ಅಂದರೆ, ನಿಮಗೆ ಯಾವ ಜ್ಯೂಸ್ ಏನು ವರ್ಕೌಟ್ ಆಗೋಲ್ಲ. ನಾನು ಆ್ಯಕ್ಟಿವ್ ಆಗಿರಬೇಕು, ನಾನು ಪ್ರಾಕ್ಟಿಕಲ್ ಆಗಿರಬೇಕು. ಯಾಕಂದರೆ ಈಗೆಲ್ಲ ಕೈಯಲ್ಲಿ ಮೊಬೈಲು,
ಮೊದಲು ಹೇಳ್ತಿದ್ರು ಹಳ್ಳಿಲಿ ಏನಂತ ಹೇಳ್ತಿದ್ರು ಅಂದರೆ ಅವ್ರ ಮೊಬೈಲ್ ದೆವ್ವ ಐತಂತೆ, ಇವ್ರ ಮೊಬೈಲ್ ಗಾಳಿ ಐತಂತೆ, ಇವ್ರ ಮನೇಲಿ ಪಿಶಾಚಿ ಐತಂತೆ, ಅಲ್ಲ ಕಡೆ ಹೋಗ್ಬೇಡ ಆ ಮನೆ ಸರಿ ಇಲ್ಲ ಅಂತ. ಬಟ್ ಈಗ ಎಲ್ಲರ ಮನೇಲೂ ಒಂದೊಂದು ದೆವ್ವ ಐತೆ, ಎಲ್ಲರ ಕೈಯಲ್ಲೂ ಒಂದು ದೆವ್ವ ಐತೆ. ಈ ಮೊಬೈಲೇ ಎಲ್ಲರೂ ಏನಂತಂದರೆ ಅಪ್ಪ ಅಮ್ಮ ಅಣ್ಣ ಎಲ್ಲ ಕೂತಿರ್ತಾರೆ, ಯಾರೂ ಮಾತಾಡ್ಸಲ್ಲ. ಕೆಲವರಿಗೆ ಸೀರಿಯಲ್ ಹುಚ್ಚು, ಕೆಲವರು ಮೊಬೈಲಲ್ಲಿ ನೋಡ್ತಾ ಇರ್ತಾರೆ. ಊಟ ಮಾಡಬೇಕಾದ್ರೂ ಸಹ ನಾನು ಏನು ತಿಂತಾ ಇದ್ದೀನಿ ಅಂತಲೂ ನೋಡಲ್ಲ. ಅಮ್ಮ ಅಲ್ಲಿ ಉಪ್ಪಿನಕಾಯಿ ಹಾಕಿದಾಳೋ ಉಪ್ಪು ಹಾಕಿದಾಳೋ ನೋಡಲ್ಲ, ಸುಮ್ಮನೆ ಹಿಂಗೆ ಎಳ್ಕೊಂಡು ಅಮ್ಮ ಉಪ್ಪಾಗಿದೆ, ಯಾಕೆ ಉಪ್ಪಾಗಿದೆ, ನೀವು ತಿಂತಾ ಇರೋದು ಉಪ್ಪು, ನೀನು ಏನು ನೆನ್ಸ್ಕೋಬೇಕು ಅನ್ನೋದು ನಿಮ್ಗೆ ಗೊತ್ತಿಲ್ಲ. ಇವೆಲ್ಲ ಯಾಕಾಗುತ್ತೆ ಅಂತಂದರೆ ನಾವು ನಮ್ಮ ಏನಂತಂದರೆ ನಮ್ಮ ಪಾರ್ಟ್ನರ್ ಮೊಬೈಲು ಹಂಗಂತ ತಿಳ್ಕೊಂಡಿದ್ವಿ. ಈ ಮೊಬೈಲ್ ಬಂದಿರೋದು ಎಷ್ಟು ಕಷ್ಟ ಆಗಿದೆ ಅಂತಂದರೆ ನೀವು ಪ್ರತಿಯೊಂದು ಯಾವ ಕ್ಷಣದಲ್ಲೂ ನೀವು ಮೊಬೈಲ್ ನೀವು ಬೇಕಾದ್ರೆ ನೋಡಿ, ನೀವು ಡಿಜಿಟಲ್ ವೆಲ್ ಬೀಯಿಂಗ್ ಅಂತ ನಿಮ್ಮ ಮೊಬೈಲಲ್ಲೇ ಇರುತ್ತೆ, ಅದು ತೆಗೆದು ನೋಡಿ ನಿಮಗೆ ಗೊತ್ತಾಗುತ್ತೆ. ನೀವು ಒಂದು ದಿನದಲ್ಲಿ ಮ್ಯಾಕ್ಸಿಮಮ್ ಅಂದರೆ 16 ಅವರ್ಸ್ ನೀವು ಆ್ಯಕ್ಟಿವ್ ಆಗಿರ್ತೀರಿ. ನಾನು ಅಂದ್ಕೊಂಡಿರೋದು ಕೆಲವರು 15 ಇರ್ಬೋದು, ಕೆಲವರು 14 ಇರ್ಬೋದು. ಆ 16 ಅವರ್ಸಲ್ಲಿ ನೀವು 5 ಅವರ್ಸ್ಗಿಂತ ಜಾಸ್ತಿ ನೀವು ಡಿಜಿಟಲ್ ವೆಲ್ ಬೀಯಿಂಗಲ್ಲಿ ನೋಡಿ ಮೊಬೈಲಲ್ಲಿ ಕಳೀತೀರ. ಸೊ ನಿಮ್ಮ ಪ್ರೈಮ್ ಟೈಮು, ನಿಮ್ಮ ನಾನೇನು ಹೇಳ್ತೀನಿ, ನಿಮ್ಮ ಪ್ರಮುಖವಾದ ಸಮಯ ಮತ್ತು ಎಲ್ಲನೂ ಮೊಬೈಲಲ್ಲಿ ಕೊಡ್ತಾ ಇದ್ದಾರೆ. ನಿಮ್ಮ ಕ್ರಿಯೇಟಿವಿಟಿ, ಪ್ರೊಡಕ್ಟಿವಿಟಿ ಎಲ್ಲ ಮೊಬೈಲಲ್ಲಿ ಕೊಟ್ಟರೆ ಎಲ್ಲ ಸರ್ವನಾಶ ಆಗ್ತಾರೆ. ಇವತ್ತು ನೀವು ಇನ್ನೊಬ್ರು ಬರ್ಗೋರು ರಾಮಚಂದ್ರ ಅವ್ರನ್ನ ನೋಡೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಹೇಳಿ, ಅವ್ರಿಗೆ ತಾಳ್ಮೆ ಇತ್ತು, ಪೇಷನ್ಸ್ ಇತ್ತು, ಅವ್ರ ಟೈಮಲ್ಲಿ ಮೊಬೈಲ್ ಇರಲಿಲ್ಲ. ಹಂಗಾಗಿ ಅವ್ರು ಅಷ್ಟೆಲ್ಲ ಬರೆದ್ರು, ತೋರಿಸಿದ್ರು, ನಮ್ಮ ಎಂಟರ್ಟೈನ್ ಮಾಡಿದ್ರು, ನಮ್ಮನ್ನ ಎಜುಕೇಟ್ ಮಾಡಿದ್ರು. ಈಗ ನಾವು ಅದನ್ನ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಆಮೇಲೆ ಇನ್ನೊಂದು ನಾನು ತುಂಬ ಅಬ್ಸರ್ವ್ ಮಾಡ್ತಾ ಇರ್ತೀನಿ, ಏನಂತಂದರೆ ತಾಳ್ಮೆ ಅನ್ನೋದು ಯಾರಿಗೂ ಇಲ್ಲವೇ ಇಲ್ಲ. ನೀವು ನೋಡ್ತಾ ಹೋಗಿ ಎಲ್ಲನೂ ಏನಂದ್ರೆ ಫಟಾಫಟ್ ಹೋಗ್ಬೇಕು. ಏನಂತಂದರೆ ಈ ಇನ್ಸ್ಟಾ ರೀಲ್ ಇದ್ದಂಗೆ, ಇನ್ಸ್ಟಾ ರೀಲು ನೋಡಿ ಯಾರು ಅದನ್ನು ಪೂರ್ತಿ ನೋಡಲ್ಲ, ಇರೋದೇ ಅದೆಷ್ಟು 59 ಸೆಕೆಂಡ್ ಇರುತ್ತೆ, ಅದು 3 ಸೆಕೆಂಡು. ನನ್ನ ಚಾನಲಲ್ಲಿ ನಮ್ಮ ಚಾನಲ್ ನಮ್ಮದು ರೀಲ್ ಗೀಲೆಲ್ಲ ಮಾಡ್ತಿರ್ತಾರೆ, ಬೇರೆ ಶಾರ್ಟ್ಸಾಗಿ ಹಾಕ್ತಾ ಇರ್ತಾರೆ, ಅದನ್ನು ನೋಡ್ತೀವಿ ನಾವು. ಒಂದು ಎವರೇಜ್ ಒಂದು ರಿಪೋರ್ಟ್ ಬರುತ್ತೆ ನಮಗೆ ಮೆಟಾದಲ್ಲಿ. ರಿಪೋರ್ಟ್ ತೆಗೆದು ನೋಡಿದಾಗ ನಮ್ಮ ಫೇಸ್ಬುಕ್ಕು, ಯೂಟ್ಯೂಬ್ ವ್ಯೂಸು 10 ಮಿಲಿಯನ್ನು 20 ಮಿಲಿಯನ್ನು ಪರ್ ಡೇ ವ್ಯೂಸ್ ಆಗ್ತಾ ಇರುತ್ತೆ. ಬಟ್ ಮ್ಯಾಕ್ಸಿಮಮ್ 80% ಆಫ್ ಯೂಸರ್ಸ್ ಏನಿರ್ತಾರೆ ಅಂತಂದರೆ ಬರೀ 3 ಸೆಕೆಂಡ್ ವ್ಯೂವರ್ಸ್ ಇರ್ತಾರೆ. 3 ಸೆಕೆಂಡಲ್ಲಿ ಡಿಸೈಡ್ ಮಾಡ್ತಾನೆ ನಾನು ಈ ವಿಡಿಯೋ ನೋಡಬೇಕಾ ಅಥವಾ ಬೇಡವಾ ಅಂತ. 3 ಸೆಕೆಂಡಲ್ಲಿ ಏನು ಹೇಳೋಕ್ಕೆ ಸಾಧ್ಯ? ಸೊ ಈಗಿರೋದಷ್ಟೇ, ನೀವು ಏನೇ ತೋರಿಸ್ಬೇಕು ಫಸ್ಟಿಗೆ ತೋರಿಸ್ಬೇಕು ನೀವು. ಯಾಕಂತಂದರೆ ಈಗಿನ ಹೆಡ್ಲೈನ್ಗಳು ಹಂಗೆ, ಸುಮ್ಮನೆ ಯಾವುದೋ ಒಂದು ರ್ಯಾಲಿಲಿ ಇರುತ್ತೆ, ಆ ಪಾಪ ಮಿನಿಸ್ಟ್ರು ಸುಮ್ಮನೆ ಹಿಂಗೆ ಅಂದಿರ್ತಾನೆ ಅಷ್ಟೇ, ಅನಂತನಾಗ ಶಂಕರ್ನಾಗ್ತವ ಹುಚ್ಚದ್ದು ಕುಣಿದ ಸಚಿವರು ಅಂತ. ಅದೇನು ಪದ ಅವರು ಹುಚ್ಚದ್ದು ಕುಣಿಯೋದಂದ್ರೆ ಏನು ಸುಮ್ಮನೆ ಜನಕ್ಕೆ ಏನಂತಂದ್ರೆ ಜನಕ್ಕೆ ಅಟ್ರಾಕ್ಟ್ ಮಾಡಬೇಕು. ನಾವು ಕೊಡ್ತಿರೋಂಥ ಹೆಡ್ಲೈನ್ಗಳಾಗಿರ್ಬೋದು, ನಾವು ಮಾಡ್ತಿರೋಂಥ ಸುದ್ದಿ ಆಗಿರ್ಬೋದು, ಹೆಂಗೆ ಅಂತಂದ್ರೆ ಪ್ರೊವೋಕಿಂಗು, ಟೆಂಪ್ಟಿಂಗು, ಇಂಥ ಸುದ್ದಿಗಳು ಕೊಟ್ಟರು ಮಾತ್ರ ಓಡ್ತವೆ ಅನ್ನೋ ಮೆಂಟಾಲಿಟಿ ಇದೆ. ಹಂಗಂದ್ರೆ ನಾವು ಸಹ ಹಂಗೆ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇರ್ತೀವಿ. ಏನಂತಂದರೆ ಯಾವುದೇ ಒಂದು ಪತ್ರಿಕೆಯಲ್ಲಿ ನೋಡಿ, ದೂರದರ್ಶನ ಇವತ್ತಿಗೂ ಹೇಳ್ತೀನಿ ಅದ್ಭುತವಾಗಿ ಕಾರ್ಯಕ್ರಮ ಮಾಡ್ತಿದ್ರು. ಸೊ ಅವ್ರು ಮಾಡ್ತಿರೋ ಕಾರ್ಯಕ್ರಮಗಳಿಂದಾಗಿ ನಾವೇನಂತಂದರೆ ಮೆಂಟಲ್ ಪೀಸ್ ಮೇಂಟೈನ್ ಆಗ್ತಿತ್ತು. ಯಾಕಂತಂದರೆ ಅಲ್ಲಿ ಯಾವುದೇ ರೀತಿ ಇದು ಏನಂತಂದರೆ ವಿಕೃತವಾಗಿರೋವು ತುಂಬ ಇದನ್ನು ಅಂಥವು ಯಾವೂ ತೋರಿಸ್ತಿರಲ್ಲ, ಎಲ್ಲ ಒಂದು ಬ್ಯಾಲೆನ್ಸ್ ಮಾಡಿದ್ರು. ಯಾಕಂತಂದರೆ ನಾವು ನೋಡಿದ್ದು ರಾಮಾಯಣ, ಮಹಾಭಾರತ, ರಾಮಾನಂದ ಸಾಗರ ರಾಮಾಯಣ ನೋಡಿದ್ವಿ, ಬಿ ಆರ್ ಚೋಪ್ರಾ ಮಹಾಭಾರತ ನೋಡಿ. ಆ ಮಹಾಭಾರತ ಇವೆಲ್ಲ ಏನು ಕಳಿಸ್ಕೊಟ್ವು ಅಂತಂದರೆ ಒಬ್ಬ ಮಾದರಿ ಪುರುಷ ಹಿಂಗಿರಬೇಕು, ಸತ್ಯದ ದಾರಿ ಹಿಂಗಿರಬೇಕು, ತಾಳ್ಮೆ ಎಷ್ಟು ಇಂಪಾರ್ಟೆಂಟು, ನಮ್ಮ ಗುರಿ ಎಷ್ಟು ಇಂಪಾರ್ಟೆಂಟ್, ಇಂಥವು ಹೇಳಿದ್ರು ಹೊತ್ತು ಅದರಲ್ಲೂ ಸಹ ನಮ್ಗೆ ಹೇಳಿದ್ದೇನೆ. ರಾಮಾಯಣ ಮಹಾಭಾರತದಲ್ಲಿ ಹೇಳೋದೇನಂತಂದರೆ ಹೆಣ್ಣು ಮೋಹಿಸಬೇಡಿ, ಇಂಥವೆಲ್ಲ ನಮ್ಗೆ ಆದರ್ಶಗಳು. ಈಗಿನ ಸೀರಿಯಲಲ್ಲಿ ನೀವು ನೋಡ್ಕೊಂಬನ್ನಿ, ಯಾವ ಸೀರಿಯಲ್ ಅಂತದಿರುತ್ತೆ. ನಮ್ಮದೇ ಚಾನಲ್ ತೊಗೋತೀನಿ ನಾನು. ಏನಂತಂದರೆ ಸ್ವಂತ ಸೊಸೆ, ಸ್ವಂತ ಮಗಳಿಗೆ ಹೆಂಗೆ ಇವ್ರನ್ನ ನಾನು ವಿಲನ್ ಆಗಿ ತೋರ್ಸೋಕ್ಕೆ ಏನೇನು ಮಾಡ್ಬೋದು. ಇಡೀ ದಿನ ಇಡೀ ತಿಂಗಳು, ವರ್ಷ, 8 ವರ್ಷ, 10 ವರ್ಷ ಸೀರಿಯಲ್ ನೋಡ್ತಾ ಇರ್ತದೆ. 10 ವರ್ಷ ಸೀರಿಯಲ್ ಒಂದ್ಸಲ ಸೊಸೆ ಒಂದು 6 ವರ್ಷ, ಒಂದು 3 ವರ್ಷ ಅತ್ತೆನ ಕಾಡ್ತಾಳೆ, ಒಂದು 3 ವರ್ಷ ಅತ್ತೆ ಸೊಸೆನ ಕಾಡ್ತಾಳೆ, ಆ ಸೊಸೆಗೆ ಇನ್ನೊಬ್ಬ ಮಗು ಬಂದು ಅವ್ರನ್ನೂ ಕಾಡ್ತಾ ಇರ್ತಾರೆ. ಸೊ ಇಂಥ ಮೆಂಟಾಲಿಟಿ. ಅವಾಗ ನೀವು ಇವೆಲ್ಲ ನೋಡೋದ್ರಿಂದ ಏನಾಗುತ್ತೆ ಅಂತಂದರೆ ನಿಮ್ಮ ಮನೇಲಿ ಇರೋಂಥ ನಿಮ್ಮ ಸೊಸೆನ ನೀವು ಏನು ಮಾಡ್ತೀರಾ, ಮಗಳನ್ನ ಏನು ಮಾಡ್ತೀರಾ ಅಂತಂದರೆ ಅದೇ ದೃಷ್ಟಿಕೋನದಲ್ಲಿ ನೋಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾಕಂತಂದರೆ ನಿಮ್ಮ ಇಂಪ್ಯಾಕ್ಟ್, ನೀವು ಸಾಯಂಕಾಲ 6 ಗಂಟೆಯಿಂದ 10:30 ಏನು ಸೀರಿಯಲ್ ನೋಡ್ತೀರಿ ಅದು ತುಂಬ ಇಂಪ್ಯಾಕ್ಟ್ ಆಗುತ್ತೆ. ಅದರಲ್ಲೂ ಸ್ಪೆಷಲಾಗಿ ನಾನು ಹೆಣ್ಮಕ್ಳಿಗೆ ಹೇಳೋದು ಏನಂತ ಅಂತಂದರೆ, ನೀವೇನೇ ನೋಡ್ತಾ ಇರೋದ್ರಲ್ಲೂ ನೀವು ಒಂದು ತಲೆಯಲ್ಲಿ ಇಟ್ಕೊಳ್ಳಿ, ನೀವೇನು ನೋಡ್ತೀರೋ ಅದೇ ನಿಮ್ಮ ಮಗು ಮಾಡುತ್ತೆ. ನಾನೇನು ಹೇಳಿದ್ರೆ ನನ್ನ ಮಗು ಕಲಿಯಲ್ಲ, ನಾನೇನು ಆ್ಯಕ್ಟ್ ಮಾಡ್ತೀನಿ, ನಾನೇನು ನಡ್ಕೋತೀನಿ ಅದನ್ನು ನೋಡಿ ನನ್ನ ಮಗು ಕಲಿಯುತ್ತೆ. ಸೊ ಹಂಗಾಗಿ ನೀವು ಪ್ರತಿಯೊಂದು ನೀವೆಷ್ಟು ಮೊಬೈಲ್ ಯೂಸ್ ಮಾಡಬೇಕು, ಏನು ಸೀರಿಯಲ್ ನೋಡಬೇಕು, ಸೊ ಅದರ ಇಂಪ್ಯಾಕ್ಟ್ ನಿಮ್ಮ ಮಗನ ಮೇಲೆ ಹೇಗನಾಗುತ್ತೆ. ಇದನ್ನೊಂದು ತಲೆಯಲ್ಲಿ ಇಟ್ಕೊಂಡು ನೀವು ಆ್ಯಕ್ಟ್ ಮಾಡ್ತಾ ಹೋದರೆ ನಿಮ್ಮ ಮಗ ನಿಜವಾಗ್ಲೂ, ನಿಮ್ಮ ಮಕ್ಕಳು, ನಿಮ್ಮ ಮನೇಲಿ ಒಂದು ಒಳ್ಳೆಯ ವಾತಾವರಣ ಇರುತ್ತೆ. ಆದಷ್ಟು ಮೊಬೈಲ್ ಯೂಸ್ ಕಮ್ಮಿ ಮಾಡಿ. ಸೊ ಏನೇ ಮಾಡೋದಿದ್ರು
ತಲೆಯಲ್ಲಿ ಒಂದು ಇಟ್ಕೊಳ್ಳಿ, ಇದ್ರ ಇಂಪ್ಯಾಕ್ಟ್ ಹೆಂಗಾಗುತ್ತೆ. ಫಸ್ಟ್ ನಾನು ಒಂದು ಏನೋ ಡಿಸಿಷನ್ ಮಾಡೋಕ್ಕಿಂತ ಮುಂಚೆ ಒಂದು 10 ಸೆಕೆಂಡ್ ನಾನು ಹಿಂಗೆ ಮಾತಾಡಿದ್ರೆ, ನಾನು ಇದು ನೋಡಿದ್ರೆ ನೆಕ್ಸ್ಟ್ ಅದ್ರ ರಿಯಾಕ್ಷನ್ ಏನಾಗ್ಬೋದು ಅನ್ನೋದು ಸ್ವಲ್ಪ ಯೋಚನೆ ಮಾಡಿಬಿಟ್ರೆ ನೀವು ಖಂಡಿತವಾಗೂ ತುಂಬ ಅದ್ಭುತವಾಗಿ ನಿಮ್ಮ ಸಂಸಾರನೂ ಇರುತ್ತೆ, ನಿಮ್ಮ ಪರ್ಸ್ನಲ್ ಲೈಫು ಪ್ರೊಫೆಷ್ನಲ್ ಲೈಫ್ ಎಲ್ಲನೂ ಅದ್ಭುತವಾಗಿರುತ್ತೆ. ಆಮೇಲೆ ಯಾವುದೇ ಪತ್ರಿಕೆ ಆಗಿರ್ಬೋದು, ಯಾವುದೇ ಒಂದು ಡಿಜಿಟಲ್ ವೆಬ್ಸೈಟ್ ಆಗಿರ್ಬೋದು, ಯಾರು ತುಂಬ ಪ್ರೊವೋಕಿಂಗು ಟೆಂಪ್ಟಿಂಗು ಹೆಡ್ಲೈನ್ ಕೊಡ್ತಾ ಇರ್ತಾರೆ ಆದಷ್ಟು ಅವನ್ನ ನೋಡೋದಂಥದ್ದು ಕಮ್ಮಿ ಮಾಡ್ತಾ ಹೋಗಿ. ನಮಗೆಲ್ಲ ಇಂಟ್ರೆಸ್ಟ್ ಏನು ಗೊತ್ತಾ, ಎಲ್ಲರಿಗೂ ಇಂಟ್ರೆಸ್ಟ್ ಏನು ಅಂದರೆ ಇವನು ಯಾರ ಜೊತೆ ಸಂಬಂಧ ಐತೆ, ಇವನ ಡ್ರೈವರ್ಸ್ ಯಾವಾಗ ಆಗುತ್ತೆ. ಅರ್ಧ ಜನ ಅಭಿಷೇಕ್ ಬಚ್ಚನ್ ಐಶ್ವರ್ಯ ಡೈವರ್ಸ್ ಮಾಡಿಸೋದ್ರಲ್ಲೇ ನಿಂತವ್ರೆ. ಯಾಕೆ ನಮ್ಗೆ ಅದು ನಾವು ಚೆನ್ನಾಗಿರೋದು ಕೊಟ್ಟರೆ ನೋಡೋಕೆ ಇಷ್ಟ ಇಲ್ಲ. ಯಾರೋ ಇಬ್ಬರು ದಂಪತಿಗಳು ಚೆನ್ನಾಗಿ ಬದುಕ್ತಾ ಇದ್ದಾರೆ ಅಂತಂದರೆ ನಿಜಕ್ಕೆ ಹೇಳ್ತೀನಿ, ಅದು ಗೂಗಲಲ್ಲಿ ಗೂಗಲ್ ಅನಾಲಿಟಿಕ್ಸ್ ಅಂತ ಬರುತ್ತೆ, ಆ ಸ್ಟೋರಿ ಬರೋದೇ ಇಲ್ಲ. ಅದೇ ನೀವು ನೋಡಿ ಯಾರೋ ಒಬ್ರು ಇಲ್ಲದೆ ಇರೋ ನಡುವೆ ಡೈವರ್ಸ್ ಅಂತ ಹಾಕಿ ಟಾಪ್ ಟ್ರೆಂಡಿಂಗ್ ಸ್ಟೋರಿ ಅದೇ ಇರುತ್ತೆ. ಸೊ ಯಾಕೆಂತಂದ್ರೆ ಜನರ ಏನಂತಂದ್ರೆ ಇಂಟ್ರೆಸ್ಟ್ ಚೇಂಜ್ ಆಗ್ತಾ ಇದೆ. ಸೊ ನೀವು ಅದನ್ನು ನಾನು ಹೇಳೋದೇನಂತಂದ್ರೆ ಅದನ್ನೆಲ್ಲ ಚೇಂಜ್ ಮಾಡ್ಕೊಳ್ಳಿ, ನಿಮ್ಮ ಮೈಂಡ್ ಸೆಟ್ ಚೇಂಜ್ ಮಾಡ್ಕೊಳ್ಳಿ. ಸೊ ನೀವು ಎಲ್ಲಿವರೆಗೂ ಒಂದು ಒಳ್ಳೆ ಸುದ್ದಿ ಒಳ್ಳೆ ಪತ್ರಿಕೆಗೆ ನೀವು ಎಲ್ಲಿವರೆಗೂ ಒಳ್ಳೆ ರೀಡರ್ ಆಗಲ್ವೋ ಅಲ್ಲಿವರೆಗೂ ಅವು ಬೆಳೆಯಲ್ಲ. ನಾವೇನು ಈ ರೀತಿ ಇಲ್ಲ ಸಲ್ಲದ ಸುದ್ದಿಗಳು, ಅಂತೆ ಕಂತೆ ಸುದ್ದಿಗಳು ಅಂತ ಕ್ವಶನ್ ಮಾರ್ಕಲ್ಲಿ ಹಾಕ್ತೀವಿ, ಅವನು ಎಲ್ಲಿವರೆಗೂ ನೋಡ್ತೀರ, ಅವ್ರು ಬೆಳೀತಾರೆ. ಸೊ ಎಲ್ಲ ಇರೋದು ನಿಮ್ಮ ಕೈಲೇ, ರಿಮೋಟ್ ನಿಮ್ಮ ಕೈಲೇ ಇರುತ್ತೆ. ಪ್ರೇಕ್ಷಕನೇ ಎವ್ರಿಥಿಂಗು, ಎಲ್ಲ ಓದುಗನೇ ಎವ್ರಿಥಿಂಗು. ಸೊ ನೀವೇನು ಬಯಸಬೇಕು, ನಿಮ್ಗೇನು ಕೊಡಬೇಕನ್ನೋ ಡಿಮ್ಯಾಂಡ್ ನೀವು ಮಾಡಬೇಕು. ಇವಾಗ ಹೇಳ್ತೀವಿ ರಾಜ್ಕುಮಾರ್ ಸಿನಿಮಾ ತುಂಬ ಅದ್ಭುತವಾಗಿರ್ತೀವಿ, ಈಗ ಸಿನಿಮಾ ಅಷ್ಟು ಚೆನ್ನಾಗಿ ಬರಲ್ಲ ಅಂತ. ಯಾಕಂದರೆ ನೀವು ಅಂಥ ಸಿನಿಮಾ ಮಾಡಿದ್ರೆ ನೋಡೋದೇ ಇಲ್ಲ. ನೀವು ಜನ್ಮದ ಜೋಡಿ ಬರಗೂರು ರಾಮಚಂದ್ರಪ್ಪ ಅವ್ರು ಬರುವಂಥ ಇದು ಸಂಭಾಷಣೆ ಅವ್ರದ್ದೇ ಎಂಥ ಅದ್ಭುತವಾದ ಮೂವಿ. 46 ನಿಮಿಷದಲ್ಲಿ 5 ಹಾಡು ಬಂದು ಹೋಗ್ತವೆ, ಹೆಂಗೆ ಬಂತು ಹಾಡು ಹೆಂಗೆ ಓದು ಅನ್ನೋದು ಗೊತ್ತಾಗಲ್ಲ ನಿಮಗೆ. ಸೊ ಇಡೀ ಮೂವಿ ನೋಡ್ತಾ ಹೋದ್ರೆ ನಿಮ್ಗೆ ಹೆಂಗೆ ಮೂವಿ ಮುಗಿಯಕ್ಕೆ ಬಂದ್ಬಿಡುತ್ತೆ ಗೊತ್ತಾಗಲ್ಲ, ಅಯ್ಯೋ ಇಷ್ಟು ಬೇಗ ಮುಗಿದೋಯ್ತಾ ಅಂತ. ಈಗಿರೋ ಮೂವಿಗಳಲ್ಲಿ ನೋಡಿ ವಯಲೆನ್ಸ್ ಬಿಟ್ಟರೆ ಏನೂ ಇರಲ್ಲ. ಜನಕ್ಕೆ ವಯಲೆನ್ಸ್ ಇಷ್ಟ, ಆಮೇಲೆ ಹೀರೋ ವಿಲನ್ ಥರ ನೋಡೋಕೆ ಇಷ್ಟಪಡ್ತಾರೆ. ಯಾರು ರಾಜ್ಕುಮಾರ್ ಥರ ಸ್ಯಾಕ್ರಿಫೈಸು, ಆಮೇಲೆ ಹೀರೋಯಿನ್ನ ದೂರದಿಂದನೇ ಮಾತಾಡಿಸೋ ಇಂಥವೆಲ್ಲ ಜನಕ್ಕೆ ಇಷ್ಟನೇ ಆಗ್ತಿಲ್ಲ. ಜನಕ್ಕೆ ಏನೋ ಎಕ್ಸ್ಟ್ರಾ ಬೇಕನ್ಸುತ್ತೆ. ಸೊ ಈ ಎಕ್ಸ್ಟ್ರಾ ಅನ್ನೋ ಇದರಲ್ಲಿ ನಾವೇನಂತೀವಿ ನಮ್ಮ ತನ ನಾವು ಕಳ್ಕೊತಾ ಇದ್ದೀವಿ. ದಯವಿಟ್ಟು ಬಿ ನಾರ್ಮಲ್, ತುಂಬ ಎಕ್ಸಾಗ್ರೇಟ್ ಆಗಿರೋಂಥದ್ದು ಅವಾಯ್ಡ್ ಮಾಡಿ, ಸಿಂಪಲಾಗಿ ಲೈಫ್ ಸ್ಟೈಲ್ ಇಟ್ಕೊಳ್ಳಿ, ಎಲ್ಲನೂ ಒಳ್ಳೆಯದಾಗಿದೆ. ಥ್ಯಾಂಕ್ ಯು ಎಲ್ಲರೂ, ಥ್ಯಾಂಕ್ ಯು. ಡಾಕ್ಟರ್ ಎಚ್ ರಂಗಶ್ರೀ ರಂಗಸ್ವಾಮಿ ಅವರು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು, ಹಿರಿಯ ರಂಗಕರ್ಮಿಗಳು.